ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಶಿವಮೊಗ್ಗದವರು, ಅವ್ರ ಮಗನ ರಿಸಲ್ಟ್ ಕೇಳಿ ಸಂತೋಷ ಪಟ್ಟಿದ್ರು ಇಡೀ ಫ್ಯಾಮಿಲಿ. 97% ತಗೊಂಡಿದ್ದಂಥ ವಿದ್ಯಾರ್ಥಿನ ಕರ್ಕೊಂಡು ಗಂಡ, ಹೆಂಡತಿ, ಮಗು 3 ಜನ ಒಟ್ಟಿಗೆ ಹೋಗಿದ್ದಾರೆ ಕಾಶ್ಮೀರವನ್ನು ನೋಡಲಿಕ್ಕೋಸ್ಕರ. ಆದರೆ ದೇವರ ಇಚ್ಛೆ ಏನಿತ್ತು ಗೊತ್ತಿಲ್ಲ ನಮಗೆ. ಆದರೆ ಅವರು ಹೋದವರು, ಸಂತೋಷವನ್ನು ಪಡ್ಲಿಕ್ಕೆ ಹೋದವರು ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶಕ್ಕೆ ದುಃಖವನ್ನು ಬಿಟ್ಟು ಹೋಗಿದ್ದಾರೆ. ಮಗುಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಸುದ್ದಿ ಇದೆ. ಒಂದು ಗೊತ್ತಾಗಬೇಕೆಲ್ಲ ಸಂಗತಿಗಳು. ಹೆಂಡತಿ ಸುರಕ್ಷಿತವಾಗಿದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು, ಅಲ್ಲಿದ್ದಂಥವ್ರು. ಅವರು ಶಿವಮೊಗ್ಗ, ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥವ್ರು. ಅವರು ಸಾರಿ ಹೀಗೆ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಗೊತ್ತಾಗ ಅವರನ್ನು ಬಹಳ ಹತ್ತಿರಕ್ಕೆ ಹೋಗಿ ಪಲ್ಲವಿ ಅವರನ್ನು ಸಂತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ಮೀರಿ ಹೋಯಿತು ಸರ್ ಅಂತ ಹೇಳಿದ್ರು. ಆವಾಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರಿಗೆ ಮಾತಾಡಿದೆ. ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಹತ್ರ ಮಾತಾಡಿದ್ದಾರೆ. ಅವರಿಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದ್ದಾರೆ. ನೋಡಿ, ಅವರು ಕಾಶ್ಮೀರದಲ್ಲೇ ಇದ್ದಾರೆ, 10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದ್ದಾನೆ. ಅವರ ಸಹಕಾರಕ್ಕೆ ಧಾವಿಸಬೇಕು ಅಂತ ಹೇಳಿದ್ದಾರೆ. ಅವರು ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಭಯೋತ್ಪಾದಕರ ಹೆಡೆಮುಡಿಯನ್ನು ಕಟ್ಟುವಂಥ ಕೆಲಸವನ್ನು ಈ ದೇಶ ಮಾಡ್ತಾ ಇದೆ. ಅಲ್ಲಲ್ಲಿ ಉಳ್ಕೊಂಡಿದ್ದಾರೆ. ಅದನ್ನು ನಿಗ್ರಹ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ. ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈಗಾಗಲೇ ಅಮಿತ್ ಶಾ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಭಯೋತ್ಪಾದಕರ ಗುಂಡಿಗೆ ಎದೆ ಕೊಟ್ಟಿರುವಂಥ ಶಿವಮೊಗ್ಗದ ಮಂಜುನಾಥ್ ಅವರ ಕುಟುಂಬ ಮತ್ತು ಬಹಳ ದುಃಖದಲ್ಲಿದೆ. ಬರೀ ಮಂಜುನಾಥ್ ಕುಟುಂಬ ಅಷ್ಟೇ ಅಲ್ಲ, ಶಿವಮೊಗ್ಗ ದುಃಖದಲ್ಲಿದೆ. ಆ ದುಃಖ ಭರಿಸುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆದರೆ ಭಯೋತ್ಪಾದಕರ ಹೆಡೆಮುಡಿ ಕಟ್ಟೋದು ಇವತ್ತು ಬಹಳ ಅಗತ್ಯವಾದಂಥ ಕೆಲಸ. ಅದು ನಡೀತಾ ಇದೆ, ಅದು ಮುಂದುವರಿಯುತ್ತೆ. ಅದರೊಳಗಡೆ ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಏನೇನು ನಡೆದಿದೆ ಅನ್ನೋಂಥ ಸಂಗತಿಯನ್ನು ಅದರ ನಂತರದಲ್ಲಿ ಗೊತ್ತಾಗಬೇಕು. ನನಗಿರೋ ಮಾಹಿತಿ ಪ್ರಕಾರ ಮುಂದಿನ ಪ್ರೋಸೆಸ್ಸಿಗೆ ಈಗಾಗಲೇ ತಗೊಂಡು ಹೋಗಿದ್ದಾರೆ. ಶ್ರೀನಗರದ ಆಸ್ಪತ್ರೆಗೆ ಅವರನ್ನು ತಗೊಂಡು ಹೋಗ್ತಾರೆ ಅಂತ ಸುದ್ದಿ ಇದೆ. ಆಸ್ಪತ್ರೆ ಮೂಲಕ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಏರ್ ಲಿಫ್ಟಲ್ಲಿ ನಾವು ಅವರನ್ನು ತರಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳನ್ನು ಈಗಾಗಲೇ ಯೋಚನೆ ಮಾಡಿದೆ. ಅದನ್ನು ಮಾಡ್ತೇವೆ. ಮಂಜುನಾಥ್ ಕುಟುಂಬ ನಮಗೆ ವಿಶೇಷವಾಗಿ ಹಿರಿಯೂರು ಕೃಷ್ಣಮೂರ್ತಿ ವಿರುದ್ಧ ಸಂಘದ ಹಿರಿಯರು. ಅವರ ಸೊಸೆ ಡಾಕ್ಟರ್ ರವಿಕಿರಣ್ ಶಿವಮೊಗ್ಗ ಅವರ ಹೆಂಡತಿಯವರು, ಅವರಿಗೆ ಅಣ್ಣ ಆಗಬೇಕು. ಅಂದರೆ ರವಿಯ ಹೆಂಡತಿಯ ದೊಡ್ಡಮ್ಮನ ಮಗ ಇವನು. ನಾನು ನೋಡಿದಾಗೇ ಸುಮಾರು 20 ವರ್ಷದಿಂದ ನನಗೆ ಪರಿಚಯ ಇರುವಂಥ, ಹಣ ಮುಂಚಿಂದ ಪರಿಚಯ, ಅದು ಕ್ಲೋಸ್ ಆಗಿರುವಂಥದ್ದು ಇತ್ತೀಚಿನ 20 ವರ್ಷಗಳಲ್ಲೇ. ಹಾಗಾಗಿ ಭಾಳ ಹತ್ತಿರದಿಂದ ನೋಡಿರೋನು ನಾನು. ಅವ್ರದ್ದೇ ಆದಂಥ ಅವ್ರ ಪಾಡಿಗೆ ಅವರು ಜೀವನವನ್ನು ನಡೆಸಿದಂಥವ್ರು. ಅವ್ರದ್ದೇ ಆದಂಥ ದುಡಿಮೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ರು. ದೇವರು ಅವ್ರನ್ನ ಕರ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ನಾನು ಪಲ್ಲವಿ ಅವರನ್ನು ಮಾತಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡುವಂಥ ಅಲ್ಲಿ ಪರಿಸ್ಥಿತಿ ಬೇರೆ ಇದೆ ಇನ್ನು. ಹಾಗಾಗಿ ಶಾಸಕರಾಗಿ ನೀವು ಸೆಂಟ್ರಲ್ ಲೀಡರ್ ಮೀಟ್ ಮಾಡುವಂಥದ್ದು ಮತ್ತೆ ಎಕ್ಸ್ಟ್ರಾ ಮಾಹಿತಿ ನಾನೀಗ ಸೆಂಟ್ರಲ್ ಲೀಡರ್ ಅಂತ ಹೇಳಿದ್ರೆ ನಮ್ಮ ಇಬ್ಬರನ್ನ ನಾನು ಈಗಾಗಲೇ ಮಾತಾಡಿರೋದು ಇಷ್ಟೇ. ಒಂದು ನಮ್ಮ ರಾಜ್ಯದ ನಾಯಕರ ಮೂಲಕ ಸೆಂಟ್ರಲ್ ಲೀಡರ್ಶಿಪ್ ಭೇಟಿ ಮಾಡೋ ಕೆಲಸ ಈಗಾಗಲೇ ಮಾಡಿದ್ದಾರೆ. ಸೆಂಟ್ರಲ್ ಲೀಡರ್ಶಿಪ್ಪಿಗೆ ನಾನು ಮಾತಾಡಬೇಕು, ಪ್ರಯತ್ನ ಮಾಡ್ತಾ ಇದ್ದೇನೆ.
ಫೋನ್ ತೊಗೊಳ್ಳೋಂಥ ಪ್ರಯತ್ನದಲ್ಲಿದ್ದೇವೆ. ಫೋನ್ ಸಿಕ್ಕಿಲ್ಲ ನನಗೆ. ರಾಷ್ಟ್ರೀಯ ನಾಯಕರಿಗೂ ಮಾತಾಡಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಂಥ ಸರ್ ಯಾವ ಬರುವ ಸಾಧ್ಯತೆ ಇದೆ ಇಲ್ಲಿಂದ? ಸ್ವಲ್ಪ ತಡ ಆಗುತ್ತೆ, ಅಂದಾಜು ಸರ್ 3 ದಿವಸ ಆಗ್ಬೋದು. ನಿರಂತರ ಸಂಪರ್ಕದಲ್ಲಿದೆ ಸರ್ ಕೂಡ? ನಿರಂತರ ಸಂಪರ್ಕದಲ್ಲಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಇನ್ನೇನೇನು ಸಂಗತಿಗಳು ನಡೆದಿದೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ಕೈಗೆ ಒಟ್ಟು ಪರಿಸ್ಥಿತಿ ಕೈಗೆ ಹತೋಟಿಗೆ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಇನ್ನು. ಅದು ನೋಡ್ಕೊಂಡು ಅಮಿತ್ ಶಾ ಅವರಲ್ಲಿ ಹೋಗ್ತಾರೆ ಅಂತ ಸುದ್ದಿ ಇದೆ. ನಾನು ಕೂಡ ಮಾತಾಡಿ, ನೀವು ಹೇಳ್ದಂಗೆ ತೇಜಸ್ವಿ ಹೇಳಿದ್ದಾರೆ, ಅವ್ರನ್ನೇನು ಸಂಪರ್ಕ ಮಾಡಿ? ತೇಜಸ್ವಿ ಸೂರ್ಯ ಅವ್ರ ಸಂಪರ್ಕದಲ್ಲಿದ್ದಾರೆ. ನೀವೇನು ಅವ್ರ ಸಂಪರ್ಕ ಮಾಡಿ? ನಾನು ತೇಜಸ್ವಿ ಸೂರ್ಯರಿಗೆ ಮಾತಾಡಿದ್ದೀನಿ, ಅವರು ವಾಪಸ್ ನನ್ನ ಹತ್ರ ಮಾತಾಡಿದ್ದಾರೆ. ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರು, ಕಾಂಟ್ಯಾಕ್ಟ್ ನಂಬರ್ನ ಕಳಿಸ್ಕೊಟ್ಟಿದ್ದೇನೆ. ಮಂಜುನಾಥ್ ಅವ್ರದ್ದು ಒಂದು ನಂಬರ್ ಇದೆ, ಆ ನಂಬರಿಗೆ ಮಾಡಬೇಕು. ಅದನ್ನು ತೇಜಸ್ವಿ ಸೂರ್ಯ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ, ಅವ್ರು ಸಂಪರ್ಕ ಮಾಡೋ ಪ್ರಯತ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.